ಮಹಾಭಾರತದ ಉಪಕಥೆಗಳ 21ನೇ ಭಾಗದಲ್ಲಿ ಪಾಂಡವರ ಕಥೆಯನ್ನು ಮುಂದುವರಿಸೋಣ. ದ್ರೌಪದಿ ಸ್ವಯಂವರಕ್ಕೆ ಮೊದಲು ಪಾಂಡವರ ಕತೆ ಮುಂದುವರಿತಾ ಇದೆ. ಚಿತ್ರರಥ ಗಂಧರ್ವನಿಂದ ತಪತಿ ಮತ್ತು ಸಂವರ್ಣನ ಕಥೆಯನ್ನು ಕೇಳಿದ ಅರ್ಜುನ ಪುಲಕಿತನಾಗ್ತಾನೆ. ಸಂವರ್ಣ ತಪತಿಯರ ಪುತ್ರನಾಗಿ ಕುರು ಎಂಬ ಮಗ ಹುಟ್ಟಿದಾನೆ, ಅವನ ವಂಶಸ್ಥರೇ ನೀವು ಅಂತ ಹೇಳಿ ವಿವರಿಸ್ತಾ ಇದ್ದಾನೆ ಚಿತ್ರರಥ. ಈ ಕಥೆಯನ್ನು ಕೇಳಿದ ನಂತರ ಈ ಕಥೆಯಲ್ಲಿ ಬರುವ ವಸಿಷ್ಠರ ಬಗ್ಗೆ ಅರ್ಜುನನಿಗೆ ಬಹಳ ಕುತೂಹಲ ಉಂಟಾಗುತ್ತೆ. ವಸಿಷ್ಠರ ತಪಸ್ಸಿನ ಪ್ರಭಾವಗಳನ್ನು ಕೇಳಿ ನನಗೆ ಬಹಳ ಪುಲಕಿತವಾಗಿದೆ, ಅವರ ಕಥೆಯನ್ನು ಕೇಳಬೇಕು, ಅವ್ರ ಬಗ್ಗೆ ಹೇಳು ಅಂಥೇಳಿ ಅರ್ಜುನ ಚಿತ್ರರಥನಲ್ಲೇ ಕೇಳ್ಕೊ. ವಸಿಷ್ಠರು ಬ್ರಹ್ಮ ಮಾನಸ ಪುತ್ರರು, ಅರುಂಧತಿಯ ಪತಿ. ಮಾನವರಿಂದ ಯಾವ ಆಸೆ ಮತ್ತು ಕೋಪಗಳನ್ನು ಜಯಿಸಲು ಸಾಧ್ಯವಿಲ್ವೋ ಅಂಥವನ್ನು ಜಯಿಸಿ ಪಂಚೇಂದ್ರಿಯಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡು ಇರುವಂತಹ ಮುನಿ ವಸಿಷ್ಠರು ಅಂಥೇಳಿ ಚಿತ್ರರಥ ವಿವರಿಸ್ತಾ ಇದ್ದಾನೆ. ವಿಶ್ವಾಮಿತ್ರ ಋಷಿ ಮಾಡಿರುವಂತಹ ಅನೇಕ ಅಪರಾಧಗಳಿಂದ ವಸಿಷ್ಠರ ಕೋಪ ಉಲ್ಬಣಿಸುತ್ತಿದ್ರೂ ಸಹ ಮಹಾಮಹಿಮರಾದ ವಸಿಷ್ಠರು ಆ ಕೋಪವನ್ನು ತಮ್ಮಲ್ಲಿಯೇ ಲುಪ್ತಗೊಳಿಸಿದರೆ ವಿನಃ ಆ ಕುಶಿಕ ವಂಶದ ನಿರ್ಮೂಲಕ್ಕೆ ಕೈ ಹಾಕಲಿಲ್ಲ ಅವರು. ವಿಶ್ವಾಮಿತ್ರನ ಕುತ್ಸಿತ ಕಾರ್ಯಗಳಿಂದ ವಸಿಷ್ಠರ ಮಕ್ಕಳು ಕೂಡ ಸತ್ತು ಹೋಗ್ತಾರೆ. ಹಾಗಾಗಿ ವಸಿಷ್ಠ ವಿಶ್ವಾಮಿತ್ರರಲ್ಲಿ ಆ ವೈರ್ಯ ಹುಟ್ಟುಕೊಳ್ಳುತ್ತೆ. ಆದರೆ ವಸಿಷ್ಠರಲ್ಲಿ ಅದರ ಬಗ್ಗೆ ಕೋಪ ಯಾವಾಗಲೂ ಇರಲಿಲ್ಲ. ವಿಶ್ವಾಮಿತ್ರ ಆ ಕೋಪದಿಂದ ಇವರ ವಿರುದ್ಧ ಶತ್ರುತ್ವವನ್ನು ಸಾಧಿಸ್ತಾ ಇರ್ತಾನೆ ಅಂಥೇಳಿ ಚಿತ್ರರಥ ವಿವರಿಸ್ತಾ ಇದ್ದಾನೆ. ಈ ಮಾತನ್ನು ಕೇಳಿದಾಗ ಅರ್ಜುನನ ಕುತೂಹಲ ಇನ್ನೂ ಮುಂದುವರಿಯುತ್ತೆ. ಚಿತ್ರರಥ ದಿವ್ಯ ಆಶ್ರಮವನ್ನು ಹೊಂದಿದ್ದಂಥ ವಸಿಷ್ಠ ವಿಶ್ವಾಮಿತ್ರರಲ್ಲಿ ವೈರತ್ವ ಉಂಟಾಗಿದ್ದು ಹೇಗೆ, ಇದರ ಕಥೆಯನ್ನು ಹೇಳು ಅಂತ ಕೇಳ್ತಾನೆ. ಆಗ ಚಿತ್ರರಥ ವಿವರಿಸ್ತಾ ಇದ್ದಾನೆ. ಬಹಳ ಪ್ರಾಚೀನವಾದ ಆಖ್ಯಾನ ಇದಾಗಿದೆ, ಕೇಳು ಪಾರ್ಥ ನೀನು. ಗಾಧಿ ಅಂತ ಒಬ್ಬ ಲೋಕಪ್ರಸಿದ್ಧನಾದ ಮಹಾರಾಜ ಇರ್ತಾನೆ. ಅವನು ಕುಶಿಕ ಮಹಾರಾಜನ ಮಗ ಆಗಿರ್ತಾನೆ. ತುಂಬ ಧರ್ಮಾತ್ಮನಾಗಿದ್ದ ಗಾಧಿ ವಿಶ್ವಾಮಿತ್ರ ಅಂಥೇಳಿ ಪ್ರಸಿದ್ಧ ಆಗಿರ್ತಾನೆ. ಅವನಲ್ಲಿ ಅಪಾರವಾದ ಐಶ್ವರ್ಯ ಇತ್ತು, ಚತುರಂಗ ಬಲವೂ ಇತ್ತು, ಹಾಗೂ ತನ್ನ ಶತ್ರುಗಳನ್ನೆಲ್ಲ ಪರಾಜಯಗೊಳಿಸಿದವನಾಗಿರ್ತಾನೆ. ಈ ವಿಶ್ವಾಮಿತ್ರ ತನ್ನ ಪರಿವಾರ ಒಡಗೂಡಿ ಒಂದು ಸಾರಿ ಅರಣ್ಯದಲ್ಲಿ ವಿಹರಿಸ್ತಾ ಇರ್ತಾನೆ, ಬೇಟೆಗಾಗಿ ಹೊರಟಿರ್ತಾನೆ. ಆಯಾಸ ಬಾಯಾರಿಕೆಗಳಿಂದ ಕೂಡಿದವನು ಒಂದು ಆಶ್ರಮವನ್ನು ನೋಡ್ತಾನೆ. ಅದು ವಸಿಷ್ಠ ಆಶ್ರಮ ಆಗಿರುತ್ತೆ. ಇವನನ್ನು ಬಹಳ ಆದರಪೂರ್ವಕವಾಗಿ ವಸಿಷ್ಠರು ಸ್ವಾಗತ ಮಾಡ್ತಾರೆ ಹಾಗೂ ಇವನಿಗೆ ಫಲಾದಿಗಳನ್ನು ನೀಡಿ ಸತ್ಕಾರ ಮಾಡ್ತಾರೆ. ಇಷ್ಟೇ ಸತ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರೆ ವಸಿಷ್ಠರಿಗೆ ಯಾವುದೇ ತೊಂದರೆ ಬರ್ತಿರ್ಲಿಲ್ವೇನೋ. ವಸಿಷ್ಠರಲ್ಲಿ ನಂದಿನಿ ಎಂಬ ಕಾಮಧೇನು ಇರುತ್ತೆ. ಯಾವಾಗ ಏನು ಕೇಳಿದ್ರೂ ಕೊಟ್ಬಿಡುವಂಥದ್ದಾಗಿರುತ್ತೆ ಅದು. ವಸಿಷ್ಠರಿಗೆ ದೇವೇಂದ್ರ ಕೊಟ್ಟಿರುವಂಥ ಉಡುಗೊರೆ ಆಗಿದೆ ಅದು. ಇವರು ಆಶ್ರಮದಲ್ಲಿ ಯಜ್ಞಾದಿಗಳನ್ನು ನಡೆಸೋದಕ್ಕೆ ಅನುಕೂಲವಾಗಲಿ ಅಂಥೇಳಿ ಇಂದ್ರ ಕೊಟ್ಟು ಕಳಿಸಿರ್ತಾನೆ ನಂದಿನಿನ. ಈ ಕಾಮಧೇನುವಿನಿಂದ ಪ್ರತಿಯೊಂದು ವಸ್ತುವನ್ನು ವಸಿಷ್ಠರು ಬೇಡಿ ಪಡಿತಾ ಇರ್ತಾರೆ. ಯಜ್ಞಾದಿಗಳಿಗಾಗಿರಬಹುದು, ದಿನನಿತ್ಯದ ಭಕ್ಷ್ಯ ಭೋಜ್ಯಗಳಿಗಾಗಿರ್ಬೋದು. ಇವರ ಆತಿಥ್ಯವನ್ನು ನೋಡಿ ವಿಶ್ವಾಮಿತ್ರನಿಗೆ ಕುತೂಹಲವಾಗುತ್ತೆ. ವಸಿಷ್ಠರಲ್ಲಿ ಕೇಳ್ಕೋತಾನೆ, ಹೇಗೆ ಸಾಧ್ಯ ಇಷ್ಟು ಅಲ್ಪಾವಧಿಯಲ್ಲಿ ಇಂತಹ ದೊಡ್ಡ ಪರಿವಾರವನ್ನು ಉಪಚರಿಸಲು? ನಿಮ್ಮ ಆಶ್ರಮದಲ್ಲಿ ಅಗತ್ಯ ವಸ್ತುಗಳು ಸಿಗಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ವಸಿಷ್ಠರು ಕಾಮಧೇನುವಿನ ದರ್ಶನವನ್ನು ಮಾಡಿಸ್ತಾರೆ. ಕಾಮಧೇನುವನ್ನು ನೋಡಿ ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಗಿದೆ, ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ.
ಇಂತಹ ಅನರ್ಘ್ಯವಾದ್ದು ತನಗೇ ಬೇಕು ಅಂಥೇಳಿ ವಿಶ್ವಾಮಿತ್ರನ ಮನಸ್ಸಲ್ಲಿ ಆಸೆ ಹುಟ್ಕೋತಾ ಇದೆ. ನಿಮ್ಮ ಆಶ್ರಮಕ್ಕೆ ಬರುವವರ ಸಂಖ್ಯೆ ಬಹಳ ಕಡಿಮೆ, ನಾನಾದರೂ ರಾಜ, ನನ್ನ ಪ್ರಜಾವರ್ಗ ದೊಡ್ಡದು, ಇಂತಹ ಒಂದು ದೇನು ನನ್ನಲ್ಲಿದ್ದರೆ ಇಡೀ ರಾಜ್ಯವನ್ನು ಸುವ್ಯವಸ್ಥಿತವಾಗಿ ಕಾಪಾಡ್ಬೋದು. ಇದನ್ನು ಪುಕ್ಕಟೆಯಾಗಿ ನನಗೆ ಕೊಡಬೇಡಿ, ಇದರ ಬದಲಾಗಿ 10,000 ದೇನುಗಳನ್ನು ನಾನು ವಿನಿಮಯ ಮಾಡಿಕೊಳ್ಳೋಕ್ಕೆ ತಯಾರಿದ್ದೀನಿ ಅಂಥೇಳಿ ವಸಿಷ್ಠರಲ್ಲಿ ಬೇಡ್ಕೋತಾನೆ. ಆದರೆ ವಸಿಷ್ಠರು ಒಪ್ಪೋದಿಲ್ಲ. ದೇವತೆಗಳ ಪೂಜೆಗಾಗಿ, ಅತಿಥಿ ಸತ್ಕಾರಕ್ಕಾಗಿ, ಪಿತೃಕಾರ್ಯಕ್ಕಾಗಿ ಮತ್ತು ಯಜ್ಞ ಯಾಗಾದಿಗಳಿಗಾಗಿ ನಂದಿನಿಯನ್ನು ನನಗೆ ಇಂದ್ರ ಕರುಣಿಸಿದ್ದಾನೆ, ಇದನ್ನು ನಾನು ಸರ್ವತಾ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಆಗ ವಸಿಷ್ಠರ ಮಾತುಗಳನ್ನು ಕೇಳಿದ ವಿಶ್ವಾಮಿತ್ರನಿಗೆ ಅಟ್ಟಹಾಸದ ನಗೆ ಬರುತ್ತೆ, ಹಾಗೂ ಕೋಪವೂ ಅಡಗಿದೆ. ವಸಿಷ್ಠರೇ, ನಾನು ವೀರಕ್ಷತ್ರಿಯ, ನೀವು ಸಾಧಾರಣ ಶಾಂತಿಪ್ರಿಯ ಬ್ರಾಹ್ಮಣ. ನಾನೇನಾದರೂ ಈ ದೇನುವನ್ನು ನೀವು ಕೊಡದೇ ಇದ್ದರೂ ಕಿತ್ಕೊಂಡು ಹೋಗುವಷ್ಟು ಸಮರ್ಥನಾಗಿದ್ದೇನೆ, ಬಿಟ್ಟು ಹೋಗೋದಿಲ್ಲ, ನಾನು ಬಲಾತ್ಕಾರದಿಂದ ಸೆಳೆದುಕೊಂಡು ಹೋಗ್ತೀನಿ ಅಂಥೇಳಿ ಗಹಗಹಿಸಿ ನಗುತ್ತಾನೆ. ವಿಶ್ವಾಮಿತ್ರನ ದುರಭಿಮಾನದ ಮಾತುಗಳನ್ನು ಕೇಳಿಯೂ ವಸಿಷ್ಠರು ಶಾಂತಚಿತ್ತರಾಗಿಯೇ ಹೇಳ್ತಾರೆ, ಮಹಾರಾಜ, ನೀನು ಕ್ಷತ್ರಿಯ ಕುಲೋತ್ಪನ್ನ ನಿಜ, ಭುಜಬಲ ಪರಾಕ್ರಮಿಯೂ ಆಗಿರುವೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ನಿನಗೆ ಹೇಗೆ ಇಚ್ಛೆ ಬರುತ್ತೋ ಹಾಗೆ ಮಾಡು, ಕಾರ್ಯಗಳ ವಿವೇಚನೆಯನ್ನು ಮಾಡಬೇಕಾಗಿಲ್ಲ ಅಂಥೇಳಿ ಶಾಂತವಾಗಿ ಹೇಳ್ತಾರೆ. ಈ ವಸಿಷ್ಠರ ಮಾತುಗಳನ್ನು ಕೇಳಿದ ತಕ್ಷಣ ವಿಶ್ವಾಮಿತ್ರ, ಈ ನಂದಿನಿಯು ಇವರಿಗೆ ಸೇರಿದ್ದು ಅನ್ನೋ ಆಲೋಚನೆಯನ್ನೂ ಮಾಡದೆ ಬಲಾತ್ಕಾರದಿಂದ ಅದನ್ನು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನಿಸ್ತಾರೆ. ಆಗ ಒಡನೆಯೇ ನಂದಿನಿ ಅವನ ವಶವಾಗೋದಿಲ್ಲ, ಓಡಾಡಕ್ಕೆ ಶುರು ಮಾಡುತ್ತೆ, ತಪ್ಪಿಸಿಕೊಳ್ಳಕ್ಕೆ ಶುರು ಮಾಡುತ್ತೆ, ಕೂಗಿಕೊಳ್ಳೋಕೆ ಶುರು ಮಾಡುತ್ತೆ. ಅದರ ಕೂಗಾಟವನ್ನು ನೋಡಿ ವಸಿಷ್ಠರಿಗೆ ಕಣ್ಣುಗಳಲ್ಲಿ ನೀರು ಬರುತ್ತೆ. ಆಗ ನಂದಿನಿ ವಿಶ್ವಾಮಿತ್ರನ ಸೈನಿಕರು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ, ಇದನ್ನು ನೋಡಿಯೂ ಸುಮ್ಮನೆ ಯಾಕೆ ಇದ್ದೀವಿ ಮಹರ್ಷಿ ಅಂಥೇಳಿ ಕಣ್ಣೀರುಗಳಿತಾ ವಸಿಷ್ಠರಲ್ಲಿ ಬೇಡ್ಕೋತಾ ಇದ್ದಾಳೆ. ನಂದಿನಿಯ ಈ ದಾರುಣಾವಸ್ಥೆಯನ್ನು ಕಂಡರೂ, ದುಃಖಪೂರಿತ ಮಾತುಗಳನ್ನು ಕೇಳಿದರೂ ವಸಿಷ್ಠರಿಗೆ ಕೋಪ ಮಾತ್ರ ಬರಲೇ ಇಲ್ಲ. ದುಃಖಿಸುತ್ತಿದ್ದ ನಂದಿನಿಯನ್ನು ಕುರಿತು ವಸಿಷ್ಠರು ಹೇಳ್ತಾರೆ, ಕ್ಷತ್ರಿಯರಿಗೆ ಶಾರೀರಿಕವಾದ ಬಲವಿದೆ, ನಾನು ಬ್ರಾಹ್ಮಣ, ನನಗೆ ಕ್ಷಮಾಗುಣವೇ ನನ್ನ ಅನನ್ಯ ಬಲ. ನಾನು ಈ ಕ್ಷಮಾಗುಣವನ್ನು ನಾನು ಬಿಡೋದಿಲ್ಲ, ಈ ರಾಜನಿಗೆ ನಾನು ಶಾಪ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಇಚ್ಛೆ ಇದ್ದರೆ ನೀನು ಅವನ ಜೊತೆ ಹೊರಟು ಹೋಗು ಅಂಥೇಳಿ ನಂದಿನಿಗೆ ಹೇಳಿಬಿಡ್ತಾರೆ ಅವರು. ಮಹರ್ಷಿಯ ಮಾತುಗಳನ್ನು ಕೇಳಿ ಬಹಳ ದುಃಖ ತಪ್ತಳಾಗ್ತಾಳೆ ನಂದಿನಿ. ಮಹರ್ಷಿ, ಇಷ್ಟು ದಿನ ನನ್ನಿಂದ ಉಪಕಾರವನ್ನು ಪಡೆದುಕೊಂಡು ಇವತ್ತು ಈ ಕ್ರೂರಿಯ ಕೈಗೆ ನನ್ನನ್ನು ಬಿಟ್ಟುಬಿಡ್ತಾ ಇದ್ದೀರಾ ಅಂಥೇಳಿ ರೋಧಿಸ್ತಾಳೆ. ಆದರೆ ನೀವು ಮನಪೂರ್ವಕವಾಗಿ ನನ್ನನ್ನು ಪರಿತ್ಯಾಗ ಮಾಡ್ತಾ ಇಲ್ಲ, ಹಾಗೆ ಮಾಡಿದುದಲ್ಲದೆ ಈ ಕ್ಷತ್ರಿಯ ಸೈನಿಕರು ನನ್ನನ್ನು ಬಲವಂತವಾಗಿ ಎಳೆದೊಯ್ಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ನಂದಿನಿ. ಆಗ ವಸಿಷ್ಠರು ಹೇಳ್ತಾರೆ, ತಾಯಿ, ನಾನು ನಿನ್ನನ್ನು ಖಂಡಿತ ಮನಪೂರ್ವಕವಾಗಿ ಪರಿತ್ಯಾಜ್ಯ ಮಾಡಲಾರೆ. ನಿನಗೆ ಸಾಮರ್ಥ್ಯ ಇದ್ದರೆ ನನ್ನಲ್ಲೇ ಉಳುಕೋ, ಇಲ್ಲ ಅಂದರೆ ವಿಶ್ವಾಮಿತ್ರನ ಸೈನ್ಯದೊಂದಿಗೆ ಹೊರಟು ಹೋಗು ಅಂತ ನಂದಿನಿಗೆ ಹೇಳಿಬಿಡ್ತಾರೆ. ಆಗ ನಂದಿನಿಗೆ ಬಲ ಬರುತ್ತೆ. ತನ್ನ ಕತ್ತನ್ನು ಮೇಲೆತ್ತಿ ಭಯಂಕರವಾಗಿ ಗರ್ಜನೆ ಮಾಡ್ತಾಳೆ. ಹಾಗೂ ವಿಶ್ವಾಮಿತ್ರನ ಸೈನಿಕರೇನಿದ್ದಾರೆ ಅವರನ್ನು ವೀರಾವೇಶದಿಂದ ಮರ್ದನ ಮಾಡೋಕ್ಕೆ ಶುರು ಮಾಡ್ತಾಳೆ. ಕೋಪ ಉಕ್ಕೇರ್ಬಿಟ್ಟಿದೆ ನಂದಿನಿಗೆ.
ಅವಳ ಮುಖವನ್ನು ನೋಡಲಿಕ್ಕೆ ವಿಶ್ವಾಮಿತ್ರ ಸೈನಿಕರಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಅವಳ ಬಾಲದಿಂದ ಕಾದ ಕೆಂಡಗಳು ಎರಚಲ್ಪಡ್ತಾ ಇದ್ದಾವಂತೆ. ಅವಳಿಂದ ದ್ರಾವಿಡ ಮತ್ತು ಶಕ ಸೈನ್ಯಗಳು ಉತ್ಪನ್ನವಾಗ್ತಿದೆ. ಯವನ ಸೈನ್ಯವೂ ಉದಯವಾಯಿತಂತೆ, ಹಾಗೂ ಶಬರ ಸೈನ್ಯವೂ ಉದಯವಾಯಿತಂತೆ. ಪೌಂಡ್ರರು, ಕಿರಾತಕರು, ಯವನರು, ಸಿಂಹಳರು, ಬರ್ಬರರು, ಕಸರು, ಚಿಬುಕರು, ಪುಲಿಂದರು, ಚೀಣರು, ಹೂಣರು, ಕೇರಳರು, ಇನ್ನೂ ಅನೇಕ ಮ್ಲೇಚ್ಛರು ಉತ್ಪನ್ನವಾದರಂತೆ. ನಾನಾಸ್ತ್ರವಿದರಾಗಿ ವಿವಿಧ ಸಮವಸ್ತ್ರಗಳನ್ನು ಧರಿಸಿದ್ದ ಅವರೆಲ್ಲರೂ ವಿಶ್ವಾಮಿತ್ರ ನೋಡ್ತಾ ಇದ್ದಂಗೆ ಅವನ ಸೈನ್ಯವನ್ನು ಮುತ್ತಿ ಕೈಗೆ ಸಿಕ್ಕ ಸೈನಿಕರನ್ನು ಕೊಲ್ತಾ ಅವರನ್ನು ನಾಶ ಮಾಡಿಬಿಟ್ರಂತೆ. ವಿಶ್ವಾಮಿತ್ರನ ಸೈನ್ಯ ನೋಡ್ತಿದ್ದಂತೆ ಧೂಳಿಪಟುವಾಗೋಯ್ತು. ಕ್ಷತ್ರಿಯ ಬಲಕ್ಕೆ ತಿರಸ್ಕಾರವಿರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ ಅನ್ನೋ ಉದ್ಗಾರ ಎಲ್ಲರಿಂದ ಕೇಳಿಬಂತಂತೆ. ಹಾಗೆಯೇ ವಿಶ್ವಾಮಿತ್ರನು ಅದನ್ನು ನೋಡಿ ಬ್ರಹ್ಮ ತೇಜಸ್ಸಿನ ಬಲದ ಮುಂದೆ ತನ್ನ ಬಲ ಏನೂ ಇಲ್ಲ, ತನ್ನ ಸೈನ್ಯ ಬಲವಾಗಲಿ ತನ್ನ ರಾಜ್ಯ ಬಲವಾಗಲಿ ಯಾವುದೂ ನಡೆಯೋದಿಲ್ಲ ಅಂಥೇಳಿ ನಿರ್ಧಾರ ಮಾಡಿ ಅದೆಲ್ಲವನ್ನು ತ್ಯಜಿಸಿ, ರಾಜ್ಯವನ್ನೇ ತ್ಯಜಿಸಿ ಬ್ರಹ್ಮರ್ಷಿಯಾಗಬೇಕು ಅನ್ನೋ ಉದ್ದೇಶದಿಂದ ತಪಸ್ಸಿಗೆ ಹೊರಟು ಬಿಟ್ಟಿರ್ತಾನೆ. ಆ ತಪಸ್ಸಿನಿಂದ ವಿಶ್ವಾಮಿತ್ರ ಅನೇಕ ಸಿದ್ಧಿಗಳನ್ನು ಪಡೀತಾನೆ. ಹಾಗೆಯೇ ಕ್ಷತ್ರಿಯನಾದವನು ತನ್ನ ತಪಸ್ಸಿನ ಬಲದಿಂದಲೇ ಬ್ರಾಹ್ಮಣತ್ವವನ್ನು ಸಹ ಪಡೆದು ಇಂದ್ರನೊಡನೆ ಕುಳಿತು ಸೋಮರಸ ಪಾನವನ್ನು ಮಾಡ್ತಾನಂತೆ. ನೋಡಿ, ಈ ರೀತಿಯಾಗಿ ವಸಿಷ್ಠ ವಿಶ್ವಾಮಿತ್ರರ ಕಥೆಯನ್ನು ವಿವರಿಸ್ತಾ ಇದ್ದಾನೆ ಚಿತ್ರರಥ ಅರ್ಜುನನಿಗೆ. ಹೀಗೆ ವಿಶ್ವಾಮಿತ್ರರ ಕಥೆಯನ್ನು ಮುಂದುವರಿಸ್ತಾ ಗಂಧರ್ವ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಕ್ಷ್ವಾಕು ವಂಶಜನಾದ ತುಂಬ ಪರಾಕ್ರಮಿಯಾದ ಕಲ್ಮಾಶಪಾದ ಅಂತ ಒಬ್ಬ ರಾಜ ಇರ್ತಾನೆ. ತುಂಬ ಪರಾಕ್ರಮಿಯಾಗಿರ್ತಾನೆ. ಅವನು ಒಂದ್ಸರಿ ಬೇಟೆಗೆ ಹೊರಟಾಗ ವಿಶ್ವಾಮಿತ್ರರನ್ನ ಭೇಟಿ ಮಾಡ್ತಾನೆ. ಇವನು ಮೂಲತಃ ವಸಿಷ್ಠರ ಶಿಷ್ಯ. ಆದರೆ ವಿಶ್ವಾಮಿತ್ರ ಇವನನ್ನು ತನ್ನ ಶಿಷ್ಯನಾಗಿ ಸ್ವೀಕರಿಸ್ಕೊಂಡಿದ್ದಾನೆ. ಒಂದು ದಿನ ಇವನು ಬೇಟೆಗಾಗಿ ತೆರಳಿದ್ದಾಗ ಬಾಯಾರಿಕೆಯಿಂದ ಹಸುವಿನಿಂದ ಆರ್ತನಾಗಿದ್ದ ಕಲ್ಮಾಶಪಾದ ವಿಶ್ರಾಂತಿಗಾಗಿ ಸ್ಥಳವನ್ನು ಅರಸುತ್ತಾ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರಾಗಿ ವಸಿಷ್ಠರ ಮಗನಾದ ಶಕ್ತಿ ಬರ್ತಾನೆ. ಅವನು ತನ್ನ ದಾರಿಗೆ ಅಡ್ಡಲಾಗಿ ಬಂದಿದ್ದನ್ನು ಕಂಡು ದಾರಿಯನ್ನು ಬಿಟ್ಟು ಸರಿದು ನಿಲ್ಲು ಅಂಥೇಳಿ ರಾಜ ಹೇಳ್ತಾನೆ. ಆದರೆ ರಾಜನ ಮಾತುಗಳನ್ನು ಕೇಳಿದ ಶಕ್ತಿ, ಮಹಾರಾಜ, ನಾನು ಹೋಗೋದಕ್ಕೆ ಮೊದಲು ದಾರಿ ಕೊಟ್ಟು ಆ ನಂತರ ನೀನು ಹೋಗಬೇಕು. ಇದು ಸನಾತನ ಧರ್ಮ. ನಾನು ಬ್ರಾಹ್ಮಣನಿದ್ದೀನಿ, ನೀನು ಕ್ಷತ್ರಿಯ, ನೀನು ಸರಿದು ನಿಲ್ಲಬೇಕು ಅಂಥೇಳಿ ಮಧುರ ಧ್ವನಿಯಲ್ಲಿ ವಿವರಿಸ್ತಾನೆ. ಧರ್ಮವೀತ ಮಾರ್ಗದಲ್ಲಿ ನಡೀತಿದ್ದ ಶಕ್ತಿ ರಾಜನಿಗೆ ದಾರಿ ಬಿಟ್ಕೊಡೋದಿಲ್ಲ. ಆದರೆ ತನ್ನ ಕೈಲಿದ್ದ ಬೆತ್ತದಿಂದ ರಾಜ ಅವನಿಗೆ ಹೊಡೆದು ಬಿಡ್ತಾನೆ, ಬದಿಗೆ ಹೋಗು ಅಂತ. ಆಗ ಶಕ್ತಿಗೆ ಕೋಪ ಬರುತ್ತೆ. ಕೋಪಗೊಂಡು, ಕಲ್ಮಾಶಪಾದ, ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನೀನು ನಡೆದುಕೋತಾ ಇದೆಯಾ? ನಿನಗೆ ಇಂಥ ರಾಕ್ಷಸಿ ಗುಣ ಬಂದಿದೆ, ನೀನು ರಾಕ್ಷಸನಾಗು, ನರಮಾಂಸಕ್ಕೆ ಹಾತೊರೆಯುತ್ತಾ ಪ್ರಪಂಚವೆಲ್ಲ ಅಲೆದಾಡು ಅಂಥೇಳಿ ಶಾಪ ಕೊಟ್ಬಿಡ್ತಾನೆ. ಈ ರೀತಿ ಶಕ್ತಿ ಮತ್ತು ಕಲ್ಮಾಶಪಾದನಿಗೆ ನಡೆಯುತ್ತಿದ್ದ ವಿವಾದವನ್ನು ವಿಶ್ವಾಮಿತ್ರ ತನ್ನ ಅಂತರ್ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆ ಸ್ಥಳಕ್ಕೆ ತಕ್ಷಣ ಬರ್ತಾನೆ. ಕಲ್ಮಾಶಪಾದನಿಗೆ ಶಕ್ತಿಯ ಶಾಪ ತಟ್ಟಿಬಿಟ್ಟಿದೆ. ಆ ನಂತರ ಅವನಿಗೆ ಜ್ಞಾನೋದಯವಾಗಿದೆ. ವಸಿಷ್ಠ ಪುತ್ರನಿಗೆ ನಾನು ಹೊಡೆದು ಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಉಂಟಾಗಿದೆ.
ವಿಶ್ವಾಮಿತ್ರ ಇಬ್ಬರಿಗೂ ಕಾಣಿಸ್ದಂತೆ ಮರೆಯಾಗಿ ನಿಂತು ನೋಡ್ತಾ ಇದ್ದಾನೆ ಮುಂದೆ ಏನಾಗುತ್ತೆ ಅಂತ. ಶಕ್ತಿಯಿಂದ ಶಪಿತನಾದ ಕಲ್ಮಾಶಪಾದ ಅವನನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ದೈನ್ಯದಿಂದ ಬೇಡ್ಕೋತಾನೆ, ತನ್ನ ಅಪರಾಧ ಕ್ಷಮಿಸಿ ಅಂತ ಪ್ರಾರ್ಥಿಸ್ತಾನೆ. ವಿಶ್ವಾಮಿತ್ರನಿಗೆ ರಾಜನ ಬದಲಾದ ಮನೋಭಾವ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೇನು ವಸಿಷ್ಠರ ಮಗನೂ ಶಾಂತನಾಗ್ತಾನೆ. ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗ್ಬಿಡ್ಬೋದು ಅನಿಸುತ್ತೆ. ವಸಿಷ್ಠರ ಮೇಲಿನ ದ್ವೇಷ ವಿಶ್ವಾಮಿತ್ರರಿಗೆ ಈ ಪ್ರಕರಣ ಮುಗಿದು ಹೋಗೋದು ಬೇಕಾಗಿರೋದಿಲ್ಲ. ವಸಿಷ್ಠರ ಮೇಲಿನ ದ್ವೇಷ ಸಾಧನೆ ವಿಶ್ವಾಮಿತ್ರನಿಗೆ ಮುಖ್ಯವಾಗುತ್ತೆ. ಈ ಕಲ್ಮಾಶಪಾದನನ್ನು ಶಿಷ್ಯನಾಗಿ ಮಾಡಿಕೊಳ್ಬೇಕು ಅನ್ನೋದು ವಿಶ್ವಾಮಿತ್ರನ ಹವಣಿಕೆ ಆಗಿರುತ್ತೆ. ತಕ್ಷಣ ವಿಶ್ವಾಮಿತ್ರರು ತನ್ನ ಸಾಮರ್ಥ್ಯದಿಂದ ಕಿಂಕರ ಅಂತ ಒಬ್ಬ ರಾಕ್ಷಸನನ್ನು ಆಹ್ವಾನಿಸ್ತಾನೆ. ಈ ಶಕ್ತಿಯ ಶಾಪವನ್ನು ಪಡೆದ ಕಲ್ಮಾಶಪಾದನೊಳಗಡೆ ಸೇರ್ಕೊಂಡ್ಬಿಡೋದಕ್ಕೆ ಅವನಿಗೆ ಅಪ್ಪಣೆ ಕೊಡ್ತಾರೆ. ವಿಶ್ವಾಮಿತ್ರನ ಆಜ್ಞೆಯಿಂದ ಹಾಗೂ ಶಕ್ತಿಯ ಶಾಪದ ಪ್ರಭಾವದಿಂದ ಕಲ್ಮಾಶಪಾದನೊಳಗೆ ಈ ರಾಕ್ಷಸ ಸೇರ್ಕೋತಾನೆ. ಈ ಕಿಂಕರ ರಾಕ್ಷಸ ಪ್ರವೇಶಿಸಿದ ಮರುಕ್ಷಣದಲ್ಲೇ ಕಲ್ಮಾಶಪಾದ ರಾಕ್ಷಸಿ ಸ್ವಭಾವವನ್ನು ಹೊಂದಿಕೊಂಡು ಶಾಪದ ವಿಮೋಚನೆಯನ್ನೂ ಮಾಡಿಸಿಕೊಳ್ಳದೆ ಅರಮನೆಯ ಕಡೆಗೆ ಹೊರಟು ಬಿಟ್ಟಿರ್ತಾನೆ. ರಾಕ್ಷಸಿ ಗುಣ ಮೈ ಏರ್ಬಿಟ್ಟಿರುತ್ತೆ. ಅದೇ ವೇಳೆಗೆ ಅಲ್ಲೊಬ್ಬ ಬ್ರಾಹ್ಮಣ ತನಗೆ ಮಾಂಸ ಭೋಜನವನ್ನು ಕೊಡಬೇಕು ಅಂಥೇಳಿ ಕಲ್ಮಾಶಪಾದನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಆಗ ಕ್ಷತ್ರಿಯ ಬುದ್ಧಿ ಆಗಾಗ ಬಂದು ಹೋಗ್ತಿತ್ತು ಅನಿಸುತ್ತೆ. ಆ ಬ್ರಾಹ್ಮಣನಿಗೆ ಆಹಾರ ಒದಗಿಸ್ತೀನಿ, ಇಲ್ಲೇ ಇರು ಅಂಥೇಳಿ ಅಲ್ಲಿಂದ ಹೊರಡ್ತಾನೆ. ಆದರೆ ಮರುಕ್ಷಣಕ್ಕೆ ಅವನಿಗೆ ಕೊಟ್ಟ ಭಾಷೆಯನ್ನು ಮರೆತು ಬಿಡ್ತಾನೆ ಹಾಗೂ ಅರಮನೆಗೆ ಹೋಗ್ಬಿಡ್ತಾನೆ. ಅರ್ಧರಾತ್ರಿಯಲ್ಲಿ ಎಚ್ಚರವಾದಾಗ ತಾನು ಬ್ರಾಹ್ಮಣನಿಗೆ ಆಹಾರ ಒದಗಿಸುವುದಾಗಿ ಹೇಳಿ ಬಂದಿದ್ದೇನೆ ಅನ್ನೋದು ನೆನಪಾಗುತ್ತೆ. ತಕ್ಷಣ ಸೇವಕರನ್ನು ಕರೆದು ಆ ಬ್ರಾಹ್ಮಣನಿಗೆ ಮಾಂಸ ಭೋಜನವನ್ನು ಮಾಡಿಸಿ ತೃಪ್ತಿಪಡಿಸಿ ಅಂಥೇಳಿ ಆಜ್ಞೆ ಕೊಡ್ತಾನೆ. ಆ ಹೊತ್ತಿನಲ್ಲಿ ಈ ಸೇವಕರಿಗೆ ಬ್ರಾಹ್ಮಣನಿಗೆ ತಿನ್ನಲು ಯೋಗ್ಯವಾದ ಮಾಂಸ ಎಲ್ಲೂ ಸಿಗೋದಿಲ್ಲ. ಆಗ ಅವನು ಬಂದು ಹೇಳಿದಾಗ, ಮಾಂಸ ಸಿಗಲಿಲ್ಲ ಅಂತ ಹೇಳಕ್ಕಿಲ್ಲಿ ಬಂದಿದ್ದೀರಾ, ಈ ರೀತಿ ಹೇಳೋದು ಬೇಡ, ಯಾವುದೂ ಸಿಗಲಿಲ್ಲ ಅಂದರೆ ನರಮಾಂಸವನ್ನೇ ಮಾಡಿ ಆ ಬ್ರಾಹ್ಮಣನಿಗೆ ತಿನ್ನಿಸಿ ತೃಪ್ತಿಪಡಿಸ್ಬಿಡಿ ಅಂತ ಹೇಳಿಬಿಡ್ತಾನೆ. ಇವನ ರಾಕ್ಷಸಿ ಸ್ವಭಾವ ಆ ಗುಣವನ್ನು ಪಡೆದುಕೊಂಡಿರುತ್ತೆ. ಈ ಸೇವಕರು ಮಾತೇ ಆಡೋದಿಲ್ಲ. ಮರಣದಂಡನೆಗೆ ಗುರಿಯಾದ ಅಪರಾಧಿಗಳು ಕೊಲೆಗುಡುಕರಿಂದ ವಧಿಸಲ್ಪಡುವ ಸ್ಥಳಕ್ಕೆ ಹೋಗಿ ಅಲ್ಲಿ ಸಿಕ್ಕ ನರಮಾಂಸವನ್ನು ಬೇಯಿಸಿ ಬ್ರಾಹ್ಮಣನಿಗೆ ತೆಗೆದುಕೊಂಡು ಹೋಗಿ ಬಡಿಸೋಕ್ಕೆ ತಯಾರಾಗ್ತಾರೆ. ಅರಣ್ಯದಲ್ಲಿ ಅನ್ನಕ್ಕಾಗಿ ಕಾಯುತ್ತಿದ್ದ ತಪಸ್ವಿಯಾದ ಬ್ರಾಹ್ಮಣನ ಸಮೀಪಕ್ಕೆ ಈ ಅಡಿಗೆಯನ್ನು ಕೊಂಡೊಯ್ತಾರೆ. ಹಸುವಿನಿಂದ ಕೂಡಿದ್ದ ಬ್ರಾಹ್ಮಣನು ಇವರು ತಂದ ಆಹಾರದ ಸಂವಿಧಾನವನ್ನು ತನ್ನ ಅಂತಃಚಕ್ಷುಗಳಿಂದಲೇ ತಿಳಿದುಕೊಳ್ತಾನೆ. ಇದರಲ್ಲಿ ಮನುಷ್ಯ ಮಾಂಸ ಇರುವುದು ಗೊತ್ತಾಗತ್ತೆ. ವಿಪರೀತ ಕೋಪ ಬಂದ್ಬಿಡುತ್ತೆ. ಇಷ್ಟೊತ್ತು ಕಾಯಿಸಿ ಅದ್ರ ಮೇಲೂ ಕೂಡ ಇಂಥ ಆಹಾರವನ್ನು ತಂದಿರೋ ನೀಚವಾದ ಈ ರಾಜ ಅಭಕ್ಷ್ಯವನ್ನು ಕೊಟ್ಟಿದ್ದಾನೆ. ಈ ದುಷ್ಟ ರಾಜನಿಗೆ ದುಷ್ಟ ಆಹಾರಗಳ ಮೇಲೆಯೇ ಆಸಕ್ತಿ ಇರಲಿ, ಇವನು ನರಮಾಂಸ ಭಕ್ಷಣೆ ಮಾಡ್ತಾನೆ, ಶಕ್ತಿಯ ಶಾಪದಂತೆ ಪ್ರಪಂಚದಲ್ಲಿ ನರಮಾಂಸವನ್ನು ಮಾಡ್ತಾ ತಿರುಗಲಿ, ರಾಕ್ಷಸನ ಪೂರ್ಣ ಸ್ವಭಾವವನ್ನು ಇವನು ಪಡೆದು ಬಿಡಲಿ ಅಂಥೇಳಿ ಮತ್ತೊಂದು ಶಾಪ ಕೊಟ್ಬಿಡ್ತಾನೆ. ಇದು ಕಲ್ಮಾಶಪಾದನಿಗೆ ಎರಡನೇ ಶಾಪ. ಸ್ಥಿತಪ್ರಜ್ಞರಾಗಿದ್ದರೂ ರಾಜ ಈ ಕಿಂಕರ ರಾಕ್ಷಸನ ಪ್ರವೇಶ ವಿಶ್ವಾಮಿತ್ರನ ಪ್ರೇರಣೆಯಂತೆ ಆಗಿದ್ದರಿಂದ ತನ್ನ ಎಲ್ಲ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂತಾಗಿರುತ್ತೆ. ತಾನು ಕಲ್ಮಾಶಪಾದ ರಾಜ, ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕಾದವನು, ತಪಸ್ವಿ ಋಷಿ ಮಹರ್ಷಿಗಳನ್ನು ಗೌರವಿಸಬೇಕಾದವನು ಎಂಬ ಭಾವನೆ, ಎಂಬ ವಿವೇಚನೆ ಸಂಪೂರ್ಣವಾಗಿ ಹೊರಟೋಗಿದೆ ರಾಜನಿಗೆ. ಕಣ್ಣಿಗೆ ಕಂಡ ಮನುಷ್ಯರನ್ನು ತಿಂದು ಬಿಡಬೇಕು ಅನ್ನೋದೊಂದೇ ಅವನ ತಲೆಯಲ್ಲಿದೆ. ಇವಾಗ ನರಭಕ್ಷಕನಾಗಿ ಬದುಕಿಬಿಡ್ತಾನೆ. ಈ ರೀತಿ ವಸಿಷ್ಠರ ಆಶ್ರಮಕ್ಕೆ ನುಗ್ಗಿಬಿಟ್ಟಿದ್ದಾನೆ. ಅಲ್ಲಿ ಶಕ್ತಿ ಇವನಿಗೆ ಶಾಪ ಕೊಟ್ಟಿದ್ದವನು ಅವನೇ ಸಿಗ್ತಾನೆ. ನೀನೇ ಅಲ್ವಾ ನನಗೆ ಶಾಪ ಕೊಟ್ಟವನು, ಮೊದಲು ನಿನ್ನನ್ನೇ ತಿಂತೀನಿ ಅಂಥೇಳಿ ವಸಿಷ್ಠರ ಮಗನಾದ ಶಕ್ತಿಯನ್ನು ನುಂಗ್ಕೊಂಬಿಟ್ಟು
ಇದಕ್ಕೆಲ್ಲ ವಿಶ್ವಾಮಿತ್ರನದೇ ಸೂತ್ರಧಾರಿಕೆ ಆಗಿರುತ್ತೆ. ಅವನಿಗೆ ವಸಿಷ್ಠರ ಮೇಲೆ ಸೇಡನ್ನು ತೀರಿಸ್ಕೋಬೇಕು. ಆ ದ್ವೇಷ ಇನ್ನೂ ಹೋಗಿಲ್ಲ. ಅವನು ಋಷಿಯಾಗಿದ್ದಾನೆ, ಬ್ರಾಹ್ಮಣನಾಗಿದ್ದಾನೆ, ಎಲ್ಲ ಸರಿ. ಆದರೆ ವಸಿಷ್ಠರಂತೆ ಕ್ಷಮಾಗುಣ ಇನ್ನೂ ಬಂದಿಲ್ಲ ಅವ್ರಿಗೆ. ಪುತ್ರಶೋಕ ನಿರಂತರ, ಆದರೆ ವಸಿಷ್ಠರ ಕ್ಷಮಾಗುಣ ಅಲ್ಲೂ ಉಳಿದೇ ಇದೆ. ತನ್ನ ಎಲ್ಲ ಮಕ್ಕಳನ್ನೂ ಕಲ್ಮಾಶಪಾದ ನುಂಗುಬಿಟ್ಟಿದ್ದಾನೆ. ಕಿಂಕರ ರಾಕ್ಷಸನ ಒಳಗೆ ಸೇರಿಸಿದ ವಿಶ್ವಾಮಿತ್ರ ಶಕ್ತಿಯ ನಂತರ ಉಳಿದೆಲ್ಲ ಮಕ್ಕಳನ್ನು ನುಂಗುವಂತೆ ಮಾಡಿದ್ದಾನೆ. ಆದರೂ ವಸಿಷ್ಠರಿಗೆ ಕಿಂಚಿತ್ತೂ ಕೋಪ ಬಂದಿಲ್ಲ. ತನ್ನನ್ನು ಅಪ್ಪ ಅಂತ ಕರೆಯೋರು ಒಬ್ಬರೂ ಉಳಿದಿಲ್ಲ. ವಸಿಷ್ಠರ ದುಃಖವನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ವಿಶ್ವಾಮಿತ್ರನ ಕುತಂತ್ರದಿಂದಲೇ ಇದು ನಡೆದಿದೆ, ಅದು ಗೊತ್ತು ವಸಿಷ್ಠರಿಗೆ. ಆದರೆ ಅದನ್ನೆಲ್ಲ ಸಹಿಸಿಕೊಂಡಿದ್ದಾರೆ. ಹಾಗೇ ತನ್ನ ವೈರಿಯಾದ ವಿಶ್ವಾಮಿತ್ರನ ಸಂಹಾರ ಮಾಡೋದು ಬೇಡ, ತನ್ನ ಪ್ರಾಣವನ್ನೇ ತಾನು ಕಳೆದುಕೊಂಡು ಬಿಡ್ತೇನೆ, ಇಷ್ಟು ಮಕ್ಕಳನ್ನು ಕಳೆದುಕೊಂಡ ಮೇಲೆ ನಾನು ಇನ್ಯಾಕೆ ಬದುಕಬೇಕು ಅಂಥೇಳಿ ಮೇರು ಪರ್ವತವನ್ನು ಏರ್ತಾರೆ ವಸಿಷ್ಠರು. ಏರಿ ಅಲ್ಲಿಂದ ಕೆಳಗಡೆ ಧುಮುಕು ಬಿಡ್ತಾರೆ. ಇದು ಒಂದು ಆತ್ಮಹತ್ಯೆ ಪ್ರಯತ್ನ ಆಗಿರುತ್ತೆ. ಆದರೆ ಇವರು ಬಿದ್ದ ಕಡೆ ಇದ್ದ ಬಂಡೆ ಕಲ್ಲಿದೆಯಲ್ಲ, ಅದು ಕಾಠಿಣ್ಯವನ್ನು ಕಳೆದುಕೊಂಡು ಹತ್ತಿಯಂತೆ ಮೃದು ಮಧುರವಾಗಿಬಿಡುತ್ತೆ. ವಸಿಷ್ಠನ ಸಾವಿಗೆ ಕಾರಣ ಆಗಬಾರದು ಅಂಥೇಳಿ ಅದು ತನ್ನ ಗುಣವನ್ನೇ ಬದಲಿಸ್ಕೊಂಡು ಬಿಟ್ಟಿದೆ. ಹಾಗಾಗಿ ವಸಿಷ್ಠರು ಸಾಯೋದಿಲ್ಲ, ಬದುಕ್ಬಿಡ್ತಾರೆ. ಆದರೆ ಬಹಳ ಬೇಸರವಾಗತ್ತೆ. ಪರ್ವತದ ಮೇಲಿಂದ ಬಿದ್ದರೂ ಪ್ರಾಣ ಹೋಗಲಿಲ್ಲ. ಕಾಡಿನ ಮಧ್ಯೆ ಒಂದು ಕಡೆ ಬೆಂಕಿ ಹಚ್ಚಿ ಕಾಡ್ಗಿಚ್ಚನ್ನು ಹೊತ್ತಿಸಿ ಅದರೊಳಗೆ ಪ್ರವೇಶ ಮಾಡ್ತಾರೆ. ಯಜ್ಞೇಶ್ವರ ತಣ್ಣಗಾಗಲವರೆಗೂ ವಸಿಷ್ಠರು ಅದರ ಮಧ್ಯೆ ನಿಂತಿರ್ತಾರೆ. ಆದರೆ ಅವ್ರ ಮೈ ಮೇಲಿರೋ ಒಂದು ಕೂದಲು ಕೂಡ ಸುಡೋದಿಲ್ಲ. ಅಗ್ನಿ ಅವರನ್ನು ಸುಡಲಿಕ್ಕೆ ಸಮರ್ಥನಾಗಿರೋದಿಲ್ಲ. ಯಜ್ಞೇಶ್ವರಕ್ಕಿಂತಲೂ ಹೆಚ್ಚಾದ ತಪೋಜ್ವಾಲೆಯನ್ನು ವಸಿಷ್ಠರು ಹೊಂದಿದ್ರು. ಮುಂದೇನು ಮಾಡಬೇಕು? ಪುತ್ರಶೋಕ ಕಾಡ್ತಾನೇ ಇದೆ. ಸಮುದ್ರವನ್ನು ನೋಡ್ತಾರೆ. ಈ ಸಮುದ್ರ ನೆರವಿನಿಂದಲಾದರೂ ತನ್ನ ಹಸುವನ್ನು ನೀಗಿಕೊಳ್ಬೇಕು ಅಂಥೇಳಿ ತಮ್ಮ ಕುತ್ತಿಗೆಗೆ ಒಂದು ಕಲ್ಲನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಧುಮುಕ್ತಾರೆ. ಸಮುದ್ರ ರಾಜನು ಬ್ರಹ್ಮಹತ್ಯೆಗೆ ಇಷ್ಟಪಡೋದಿಲ್ಲ. ತಾಯಿ ಮಗುವನ್ನು ಎತ್ಕೊಂಡು ಬರುವಂಗೆ ಎತ್ಕೊಂಡ್ಬಂದು ತಟದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಗೊತ್ತಾಗ್ಬಿಡುತ್ತೆ ವಸಿಷ್ಠರಿಗೆ ತನಗೆ ಆತ್ಮಹತ್ಯೆ ಅಸಂಭವ ಅಂತ. ಸರಿ, ಆಶ್ರಮಕ್ಕೆ ವಾಪಸ್ ಆಗ್ತಾರೆ. ಮಹಾಭಾರತದ ಉಪಕಥೆಗಳ ಈ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಮುಂದುವರಿಯೋದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.